ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವು ನಿಮ್ಮ ಒಂದು ಮೊಬೈಲ್ನಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಆ ರೀತಿಯಾಗಿ ಒಂದು ಅರ್ಜಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ಸೇವಾ ಸಿಂಧುನಲ್ಲೇ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇದೆ ನೋಡಿ. ಸೇವಾ ಸಿಂಧು ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ನಿಮಗೆ ಸರ್ವಿಸ್ ಪ್ಲಸ್ದು ಡೈರೆಕ್ಟಾಗಿ ಓಪನ್ ಆಗುತ್ತೆ ಈ ರೀತಿಯಾಗಿ. ಸೊ ಇದನ್ನು ತೊಗೋಬೇಡಿ, ಕೆಲವೊಂದು ಸಲ ಲಾಗಿನ್ ಆಗಲ್ಲ ಇದರಲ್ಲಿ. ಇದು ತೊಗೊಳ್ಳಿ ನೋಡಿ. ಸೇವಾ ಸಿಂಧು ಹೋಮ್ ಪೇಜ್ ಅಂತಿದೆ ನೋಡಿ. ಸೇವಾ ಸಿಂಧು karnataka.go.in ಅಂತದ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಸೇವಾ ಸಿಂಧು ಸೇವೆಗಳ ಲಿಂಕ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಎರಡು ಕೇಳುತ್ತೆ. ನಿಮ್ಮ ಹತ್ರ ಯೂಸರ್ ಐ ಡಿ ಪಾಸ್ವರ್ಡ್ ಎರಡು ಇದ್ದರೆ ಹಾಕ್ಕೊಳ್ಳಿ. ಆಲ್ರೆಡಿ ನಿಮ್ಮ ಒಂದು ಸೇವಾ ಸಿಂಧು ಅಕೌಂಟು ಲಾಗಿನ್ ಇದ್ದರೆ ಇದರಲ್ಲಿ ಹಾಕ್ಕೋಬೋದು. ನಿಮ್ಮ ಹೊಸದಾಗಿ ಇದೆ ಫಸ್ಟ್ ಯೂಸ್ ಮಾಡ್ತಾಯಿದ್ದೆ ಸೇವಾ ಸಿಂಧು ಅಂದರೆ ರಿಜಿಸ್ಟ್ರಿ ಇಯರ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಈ ಒಂದು ರಿಜಿಸ್ಟ್ರಿ ಇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ಯೂಸರ್ ಐ ಡಿ ಪಾಸ್ವರ್ಡನ್ನು ಬರುತ್ತೆ. ಆ ಬಂದ ನಂತರ ನಿಮಗೆ ಈ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಹಾಕ್ಕೊಂಡು ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡು ಇಲ್ಲಿ ಹಾಕ್ಕೊಂಡು ಸಬ್ಮಿಟನ್ನು ಮಾಡ್ಕೊಳ್ಳಿ. ಅವಾಗ ಲಾಗಿನ್ ಆಗುತ್ತೆ. ನಾನು ಡೈರೆಕ್ಟಾಗಿ ಲಾಗಿನನ್ನು ಮಾಡ್ತಾಯಿದ್ದೀನಿ, ನನ್ನ ಅಕೌಂಟ್ ಇದೆ. ಲಾಗಿನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಅಪ್ಲೈ ಫಾರ್ ಸರ್ವಿಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ರೈಟ್ ಸೈಡಲ್ಲಿ ಒಂದು ಸರ್ಚ್ ಬಾರ್ ಇದೆ ನೋಡಿ. ಈ ಒಂದು ಸರ್ಚ್ ಬಾರಲ್ಲಿ ಸೇವಿಂಗ್ ಅಂತ ಸರ್ಚ್ ಮಾಡಿ, SEWING ಸೇವಿಂಗ್ ಅಂತ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನೋಡಿ ಫಸ್ಟ್ ಒನ್ ಬರುತ್ತೆ ನೋಡಿ, ಸೇವಿಂಗ್ ಮಿಷನ್ ಸ್ಕೀಮ್ ಫಾರ್ ವುಮೆನ್ ಅಂಡರ್ ಡಿ ದೇವರಾಜ ಅರಸ್ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಬರುತ್ತೆ ನೋಡಿ. ಡಿ ದೇವರಾಜ ಅರಸ್ ವರ್ಗ ಅಭಿವೃದ್ಧಿ ನಿಗಮದಲ್ಲಿ ಬರುತ್ತೆ. ಇದರಲ್ಲಿ ನಿಗಮವನ್ನು ಆಯ್ಕೆ ಮಾಡಿ. ಮೊದಲಿಗೆ ನಿಮ್ಮ ಒಂದು ನಿಗಮವನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಡಿ ದೇವರಾಜ ಅರಸು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನು, ಅದರ ನಂತರ ಹಣಕಾಸು ವರ್ಷವನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ. 2025-26ನೇ ವರ್ಷ. ಅದರ ನಂತರ ಇಲ್ಲಿ ಆಧಾರ್ ಅಥೆಂಟಿಕೇಟ್ ಅಂತಿದೆ, ಆಧಾರ್ ಅಥೆಂಟಿಕೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆಧಾರ್ EKYC ಓಪನ್ ಆಗುತ್ತೆ. ನಿಮಗೆ ಆ ಪೇಜಲ್ಲಿ ಆಧಾರ್ ಕಾರ್ಡ್ ಹಾಕಿ ನಿಮ್ಮ ಒಂದು ಹೆಸರು ಹಾಕಿ ಸಬ್ಮಿಟ್ ಕೊಟ್ಟರೆ ನಿಮಗೊಂದು OTP ಬರುತ್ತೆ. ಆಧಾರ್ ಕಾರ್ಡ್ ಲಿಂಕ್ ಇರೋದಕ್ಕೆ OTP ಹಾಕಿ ನೀವು ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟ ನಂತರ ಬಂದ ನಂತರ ಮತ್ತೆ ಇಲ್ಲಿಗೆ ರೀಡೇಟ್ ಆಗುತ್ತೆ. ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲೇನು ಆಧಾರ್ ಕಾರ್ಡ್ನಲ್ಲಿ ಹೆಸರು ಇರುತ್ತಲ್ಲ, ಆ ಒಂದು ಹೆಸರು ಈ ಒಂದು ಬಾಕ್ಸಲ್ಲಿ ನಿಮ್ಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ಅಂದರೆ ಅಭ್ಯರ್ಥಿಯ ಒಂದು ಹೆಸರು ಆಟೋಮೆಟಿಕ್ಕಾಗಿ ನಿಮಗೆ ಇಲ್ಲಿ ಶೋ ಆಗುತ್ತೆ. ಗಂಡು ಹೆಣ್ಣು ಕೂಡ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ. ವಯಸ್ಸು ಕೂಡ ಆಟೋಮೆಟಿಕ್ಕಾಗಿ ಕೂಡ ಸೆಲೆಕ್ಟ್ ಆಗುತ್ತೆ. ಅದೇ ನಂತರ ಪೋಷಕರ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತಂದೆ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಯಸ್ಸು ಆಟೋಮೆಟಿಕ್ಕಾಗಿ ಬರುತ್ತೆ, ಬಂದಿಲ್ಲ ಅಂದರೆ ಹಾಕ್ಕೊಳ್ಳಿ. ಅದರ ನಂತರ ಪಡಿತರ ಚೀಟಿ ಸಂಖ್ಯೆ ಹಾಕ್ಕೊಳ್ಳಿ. ರೇಷನ್ ಕಾರ್ಡ್ ನಂಬರನ್ನು ಎಂಟ್ರ್ ಮಾಡ್ಕೊಳ್ಳಿ. ಅದರ ನಂತರ ಇಲ್ಲಿ ವಯಸ್ಸು ಹಾಕ್ಕೊಂಡಿದ್ದೀರ. ಧರ್ಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಹಿಂದೂ ಅಂತ ಹಾಕ್ಕೊಳ್ಳಿ. ನಿವಾಸಿ ಕರ್ನಾಟಕ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ. ಆರ್ಥಿಕ ವರ್ಗೀಕರಣ ಕೇಳುತ್ತೆ. ಆರ್ಥಿಕ ವರ್ಗೀಕರಣ ಏನು ಹಾಕ್ಬೇಕಪ್ಪ ಅಂದರೆ ಇಲ್ಲಿ BPL ಅಂತ ಹಾಕ್ಕೊಳ್ಳಿ. BPL ಅಂತ ಎಂಟ್ರ್ ಮಾಡ್ಕೊಳ್ಳಿ. ಅದರ ನಂತರ ಮೊಬೈಲ್ ನಂಬರನ್ನು ಎಂಟ್ರ್ ಮಾಡ್ಕೊಳ್ಳಿ, ಚಾಲ್ತಿರೋ ಮೊಬೈಲ್ ನಂಬರು. ಅದರ ನಂತರ ವಾರ್ಷಿಕ ಆದಾಯ ಕೇಳುತ್ತೆ. ವಾರ್ಷಿಕ ಆದಾಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರೂರಲ್ಲು 98,000, ಅರ್ಬನ್ನು 1,20,000ವರೆಗೂ ಲಿಮಿಟ್ ಇದೆ. ಸೊ ನಾ ಆಗ್ತಾಯಿರೋದು ಅರ್ಜಿ ಅರ್ಬನ್ ವಿದ್ಯಾರ್ಥಿದು ಆಗ್ತಾಯಿದ್ದೀನಿ. ಸೊ ಹಾಗಾಗಿ ಅರ್ಬನ್ ಅಂತ ತೊಗೊಂಡಿನಿ. ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಜಾತಿ ಆಧಾರ್ ಪ್ರಮಾಣಪತ್ರವನ್ನು ಕೇಳ್ತಾ ಇದೆ ನೋಡಿ. ಇಲ್ಲಿ ನಿಮಗೆ ಜಾತಿ ಪ್ರಮಾಣಪತ್ರ ಆಡಿ ಸಂಖ್ಯೆಯನ್ನು ಹಾಕಬೇಕು. ಹಾಕಿದ ನಂತರ ನಿಮಗೆ ಜಾತಿಯಲ್ಲಿರುವಂಥ ಹೆಸರು, ಜಾತಿ ಹೆಸರು ಆಟೋಮೆಟಿಕ್ಕಾಗಿ ನಿಮಗೆ ಬಾಕ್ಸಲ್ಲಿ ಫಿಲಪ್ ಆಗುತ್ತೆ. ಅದನಂತರ ಆದಾಯ ಪ್ರಮಾಣಪತ್ರವನ್ನು ಇಲ್ಲಿ ಹಾಕಬೇಕು. ಇದು ಕೇವಲ ಬಂದಿರುವಂಥದ್ದು 2A, 3A, 3B ಕ್ಯಾಟಗರಿಯನ್ನು ಅಭ್ಯರ್ಥಿಗಳಿಗೆ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ. ಸೊ ನೀವು ಇಲ್ಲಿ ಇನ್ಕಮ್ ಹಾಕಿಬಿಟ್ರೆ ಆಟೋಮೆಟಿಕ್ಕಾಗಿ ನಿಮ್ಮೊಂದು ಇನ್ಕಮ್ ಬರುತ್ತೆ. ಅದರ ನಂತರ ಇಲ್ಲಿ ಜಾತಿ ವರ್ಗವನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದು ಕ್ಯಾಸ್ಟ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕು. ಕ್ಯಾಟಗರಿ 1
2A, 3rd A, 3B ಸೇರಿದವರು ಯಾವುದು ನಿಮಗೆ ಅನ್ವಯಿಸುತ್ತೋ ಅದನ್ನು ನೋಡ್ಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ಮತ್ತು ಜಾತಿ ಹೆಸರು ಕೂಡ ಆಟೋಮೆಟಿಕ್ಕಾಗಿ ಬಂದಿರುತ್ತೆ, ಇಲ್ಲಿ ಹಾಕೋದು ಅವಶ್ಯಕತೆ ಇರೋದಿಲ್ಲ. ಅದರ ನಂತರ ಇಲ್ಲಿ ಅರ್ಜಿದಾರರ ಕುಟುಂಬ ಸದಸ್ಯರು ಅರೆ ಸರ್ಕಾರದ ಉದ್ಯೋಗದಲ್ಲಿದ್ದಾರೆ ಅಂತ ಕೇಳ್ತದೆ. ಸರ್ಕಾರ ಅಥವಾ ಅರೆ ಸರ್ಕಾರದಲ್ಲಿದ್ದಾರೆ ಅಂತ ಕೇಳುತ್ತೆ. ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಗೌರ್ಮೆಂಟ್ ಎಂಪ್ಲಾಯ್ ಅಂತ ತೊಗೋಬೇಕು. ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಗೌರ್ಮೆಂಟ್ ಎಂಪ್ಲಾಯ್ ಅಂತ ತೊಗೊಳ್ಳಿ, ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. SR ನೋ ಕೇಳುತ್ತೆ, SR ನೋದಲ್ಲಿ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಸ್ಕೀಮ್ ಡೀಟೇಲ್ಸ್ ಕೇಳುತ್ತೆ. ಸ್ಕೀಮ್ ಡೀಟೇಲ್ಸ್ ಬಂದು ವಿಕಲಚೇತನ ಅಭ್ಯರ್ಥಿ, ವಿಕಲಚೇತರ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಎಸ್ ಅಂತ ತೊಗೊಳ್ಳಿ, ಹ್ಯಾಂಡಿಕ್ಯಾಪ್ಟ್ ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವೈವಾಹಿಕ ಸ್ಥಿತಿ, ಮೆಟೀರಿಯಲ್ ಸ್ಟೇಟಸ್ಸು, ಮ್ಯಾರೇಜ್ ಆಗಿದೆಯಾ ಇಲ್ಲ ಅಂತ ಕೇಳುತ್ತೆ. ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಂತ ತೊಗೊಳ್ಳಿ, ನಾನ್ ಮ್ಯಾರಿಡ್ ಅಂತ ಹಾಕ್ಕೊಳ್ಳಿ. ಕೋವಿಡ್-19 ನಿಮ್ಮ ಸಂಗಾತಿ ಸಾವನ್ನಪ್ಪಿದ್ದಾರೆ ಅಂತ ಕೇಳುತ್ತೆ. ಕೋವಿಡ್-19 ಕೊರೋನಾ ಬಂದುಗಿಸಿ ನಿಮ್ಮ ಮನೆಯವರು, ತಂದೆ ತಾಯಿ ಗಂಡ ಯಾರನ್ನು ಸತ್ತಿದ್ದಾರೆ ಅಂತ ಕೇಳುತ್ತೆ. ಸಂಗಾತಿಯವರು ಸತ್ತಿಲ್ಲ ಅಂದರೆ ನೋ ಅಂತ ತೊಗೊಳ್ಳಿ. ನೀವು ತರಬೇತಿ ಪ್ರಮಾಣಪತ್ರ ಹೊಂದಿದ್ದಾರೆ ಅಂತ ಕೇಳುತ್ತೆ. ತರಬೇತಿ ಪ್ರಮಾಣಪತ್ರನ ಎಸ್ ಅಂತ ತೊಗೋಬೇಕಾಗುತ್ತೆ. ತರಬೇತಿ ಪ್ರಮಾಣಪತ್ರ ನೋ ಅಂತ ಕೊಡೋಕ್ಕೆ ಅವಕಾಶ ಇಲ್ಲ, ಸೊ ಎಸ್ ಅಂತ ಕೊಡಲೇಬೇಕು. ತರಬೇತಿಯನ್ನು ಪಡೆದಿರಲೇಬೇಕು. ಅಂದರೆ ನಿಮಗೆ ಒಂದು ಮಹಿಳೆಯರದು ಹೊಲಿಗೆ ಯಂತ್ರ ಒಂದು ಕಲ್ತಿರೋದು ಪ್ರಮಾಣಪತ್ರ ಏನಿರುತ್ತಲ್ಲ, ಸರ್ಟಿಫಿಕೇಟು, ಆ ಒಂದು ಸರ್ಟಿಫಿಕೇಟ್ ಹೊಂದಿರಬೇಕಾಗುತ್ತೆ. ಕೊನೆಯಲ್ಲಿ ಕೂಡ ಅಪ್ಲೋಡನ್ನು ಮಾಡೋದೇ ಇರುತ್ತೆ. ಹಾಗಾಗಿ ಸರ್ಟಿಫಿಕೇಟ್ ಎಸ್ ಅಂತ ತೊಗೊಳ್ಳಿ. ನಂತರ ಪರಿತ್ಯಕ್ತ ಮಹಿಳೆಯರು ಅಂತ ಕೇಳಿದೆ. ಅಬಾಂಡೋನೇಡ್ ವುಮೆನ್ ಅಂತ ಇದೆ. ಅಬಾಂಡೋನೇಡ್ ವುಮೆನ್ ಅಂದರೆ ತಂದೆ ತಾಯಿ ಅಥವಾ ಗಂಡ ಸತ್ತಿದ್ದರೆ, ಮನೆ ಬಿಟ್ಟು ಹೊರಗೆ ಹಾಕಿದರೆ, ಅನಾಥ ಹೆಣ್ಮಕ್ಳಾಗಿದ್ದರೆ ಅಂಥವರಿಗೆ ಅಬಾಂಡೋನೇಡ್ ವುಮೆನ್ ಅಂತ ಕರೀತಾರೆ. ಸೊ ಅಂಥವ್ರಾಗಿದ್ದರೆ ಎಸ್ ಅಂತ ತೊಗೋಬೇಕು. ಅಂಥವ್ರಲ್ಲ ನಾವು ಅಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. HIV ಪೀಡಿತರು ಅಂತ ಕೇಳುತ್ತೆ. ಸೊ HIV ಪೀಡಿತರಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರ ಮತ್ತೆ ಕೆಳಗಡೆ ನೋಡಿ ಸ್ಥಳೀಯತೆ ಕೇಳುತ್ತೆ. ಲೊಕಾಲಿಟಿ, ನೀವು ಅರ್ಬನ್ ಭಾಗದವರಾಗಿದ್ದರೆ ಅರ್ಬನ್ ಅಂತ ತೊಗೊಳ್ಳಿ. ನಗರ ಪ್ರದೇಶ, ಪಟ್ಟಣ ಪ್ರದೇಶ ಆಗಿದ್ದರೆ ಅರ್ಬನ್ನು. ಗ್ರಾಮೀಣ ಹಳ್ಳಿ ಭಾಗದವರಾಗಿದ್ದರೆ ರೂರಲ್ಲು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮಾಡಿದ ಜಿಲ್ಲೆ ಸೆಲೆಕ್ಟ್ ಮಾಡಿ, ಸ್ವಂತ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ. ಅದರ ನಂತರ ತಾಲೂಕು ಸೆಲೆಕ್ಟ್ ಮಾಡಿ. ತಾಲೂಕು ಬರ್ತಾಯಿಲ್ಲ, ಯಾಕೆ ಬರ್ತಾಯಿಲ್ಲ ಗೊತ್ತಿಲ್ಲ, ಸರ್ವರ್ ಬಿಜಿ ಇರ್ಬೋದು, ಹಾಗಾಗಿ ತಾಲೂಕು ಸೆಲೆಕ್ಟ್ ಆಗ್ತಾಯಿಲ್ಲ. ಸೊ ವೇಟ್ ಮಾಡಿ, ಅಥವಾ ಇನ್ನೊಮ್ಮೆ ನೈಟ್ 10 ಗಂಟೆ ಮೇಲೆ ಅರ್ಜಿಯನ್ನು ಹಾಕ್ಕೊಳ್ಳಿ, ಬರ್ಬೋದು. ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಸರ್ವರ್ ಬಿಜಿ ಇದೆ ಅಂತ. ಸೊ ನಾನು ಸುಮಾರು ಸಲ ಟ್ರೈ ಮಾಡ್ತಾಯಿದ್ದೀನಿ, ತಾಲೂಕು ಹೆಸರು ಬರ್ತಾಯಿಲ್ಲ. ಸೊ ಹಾಗಾಗಿ ನೆಕ್ಸ್ಟು ವಿಧಾನಸಭಾ ಕ್ಷೇತ್ರನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಧಾನಸಭಾ ಕ್ಷೇತ್ರ ಬಂದು ನಿಮ್ಮ ಒಂದು ತಾಲೂಕಿನ MLA ಕ್ಷೇತ್ರ ಅಂತ ಕರಿತಾರಲ್ಲ, MLA ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಅಂತಾರೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ಗ್ರಾಮದ ಹೆಸರು ಹಾಕ್ಕೊಳ್ಳಿ. ನೀವು ಯಾವ ಊರಿನವರು ಆ ಒಂದು ಊರಿನ ಹೆಸರು ಹಾಕ್ಕೊಳ್ಳಿ. ಗ್ರಾಮೀಣ ಭಾಗದವರು ಗ್ರಾಮೀಣ, ಇಲ್ಲಿ ನಗರ ಪ್ರದೇಶ ಆಗಿದ್ರೆ ನಗರ ಪ್ರದೇಶದ ಹೆಸರು ಹಾಕೊಂಬಿಡಿ. ಹೋಬಳಿ, ನಿಮ್ದು ಯಾವ ಹೋಬಳಿ ಬರುತ್ತೋ ಆ ಹೋಬಳಿ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಯಾರನ್ನಾದ್ರೂ ಕೇಳ್ಕೊಂಡು ಹಾಕ್ಕೊಳ್ಳಿ, ತಪ್ಪು ಹಾಕ್ಕೋಬೇಡಿ. ವಿಳಾಸ ಕೇಳುತ್ತೆ. ವಿಳಾಸ ಈ ಒಂದು ಬಾಕ್ಸ್ನಲ್ಲಿ ಸಂಪೂರ್ಣವಾದ ಅಡ್ರೆಸ್ಸನ್ನು ಹಾಕ್ಕೊಳ್ಳಿ. ಅದರ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ, ಈ ಅಗ್ರಿ ಅಂತಿದೆ ನೋಡಿ, ಟಿಕ್ ಮಾಡ್ಕೊಳ್ಳಿ. ಕನ್ಸೆಂಟು ಕಂಪಲ್ಸರಿ ಟಿಕ್ ಮಾಡಲೇಬೇಕು. ಟಿಕ್ ಮಾಡಿದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ, ಮತ್ತು ಇಲ್ಲಿ ಕಾಣ್ತಾ ಇದೆ ನೋಡಿ ಕ್ಯಾಪ್ಚರ್ ಕೋಡು. ಈ ಒಂದು ಕ್ಯಾಪ್ಚರ್ ಕೋಡನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಮೇಲಿಂದ ಕೆಳಗೆ ಒಂದು ಸಲ ಸರಿಯಾಗಿ ನೋಡ್ಕೊಳ್ಳಿ, ಎಲ್ಲನೂ ಸರಿಯಾಗಿ ಫಿಲಪ್ ಮಾಡಿದ್ದೀವಿ ಅಂತ ನೋಡ್ಕೊಳ್ಳಿ. ಯಾವುದೇ ಥರ ರಾಂಗ್ ಆಗಬಾರ್ದು, ಮಿಸ್ಟೇಕ್ ಆಗಬಾರ್ದು. ಹಾಗಾಗಿ ನೋಡಿಕೊಂಡು ಸರಿಯಾಗಿದ್ದರೆ ಇಲ್ಲಿ ಏನು ಕಾಣ್ತಾ ಇದೆ ನಾವು ಸಬ್ಮಿಟ್ ಅಂತ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಸಬ್ಮಿಟ್ ಅಂತ ಕೊಟ್ಟ ನಂತರ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊಂಡು ಮತ್ತು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಅಟ್ಯಾಕ್ಸ್ ಎನಕ್ಸರಿ ಅಂತ ಬರುತ್ತೆ. ಅಟ್ಯಾಕ್ಸ್ ಎನಕ್ಸರಿ ಅಂತ ಬಂದ ನಂತರ ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ಮತ್ತೆ ನಿಮಗೆ ಲಾಸ್ಟಲ್ಲಿ ಫೈಲ್ ಅಪ್ಲೋಡ್ ಕೇಳುತ್ತೆ. ನಿಮ್ಮದು ಆಧಾರ್ ಕಾರ್ಡು, ಜಾತಿ ಆಧಾರ್ ಪ್ರಮಾಣಪತ್ರ, ಹೊಲಿಗೆ ಯಂತ್ರ ತರಬೇತಿ ಪಡೆದಿರುವಂಥದ್ದು ಒಂದು ಸರ್ಟಿಫಿಕೇಟನ್ನು ಅಪ್ಲೋಡನ್ನು ಮಾಡಬೇಕು. ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಒಂದು ಲಾಸ್ಟಲ್ಲಿ ಒಂದು ಸರ್ಟಿಫಿಕೇಟ್ ನಿಮಗೆ ಅಂದರೆ ಒಂದು ಅಕ್ಲಾಜ್ಮೆಂಟ್ ಓಪನ್ ಆಗುತ್ತೆ. ಆ ಒಂದು ಅಕ್ಲಾಜ್ಮೆಂಟನ್ನು ಡೌನ್ಲೋಡನ್ನು ಮಾಡ್ಕೋಬೇಕು. ಸೊ ಫ್ಯೂಚರಲ್ಲಿ ಬೇಕಾಗುತ್ತೆ ಆ ಒಂದು ಅಕ್ಲಾಜ್ಮೆಂಟು. ಹಾಗಾಗಿ ಒಂದು ಅಕ್ಲಾಜ್ಮೆಂಟ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. 2-3 ಸಲ ನಾನು ಅದನ್ನು ಸಬ್ಮಿಟ್ ಕೊಟ್ಟೆ. ಸೊ ಅದು ಯಾವುದೇ ರೀತಿ ಸಬ್ಮಿಟ್ ಆಗಲಿಲ್ಲ. ಸೊ ಅದರಿಂದ ನಾನು ಇಲ್ಲಿಗೆ ಈ ಒಂದು ವಿಡಿಯೋನ ಕೊನೆ ಮಾಡ್ತಾಯಿದ್ದೀನಿ. ಸೊ 2-3 ಸಲ ನೀವು ಟ್ರೈ ಮಾಡಿ, ಬರ್ಬೋದು ನಿಮಗೆ. ಇದಿಷ್ಟು ಈ ಒಂದು ಸೇವಾ ಸಿಂಧು ಮುಖಾಂತರ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ, ಏನಾದರೂ ನಿಮಗೆ ಎರರ್ ಬರ್ತಾಯಿದ್ದರೆ, ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.